ಬಸವನಗೌಡ ಯತ್ನಾಳ್ ವಿರುದ್ಧ ಜಾತಿ ನಿಂದನೆ ಕೇಸ್ ದಾಖಲು. ಜಾತಿ ನಿಂದನೆ ಕೇಸನ್ನು ದಾಖಲಿಸಿದ ದಲಿತ ಸಮುದಾಯದ ಮುಖಂಡ ಬಾನು ಮುಷ್ತಾಕ್ರನ್ನ ವಿರೋಧಿಸುವ ಭರದಲ್ಲಿ ನಿಂದನೆ ಮಾಡಲಾಗಿದೆ ಅನ್ನುವಂಥ ಆರೋಪ. ಸನಾತನ ಹಿಂದೂಗಳು ಮಾತ್ರ ಚಾಮುಂಡಿ ಪೂಜೆ ಮಾಡಬೇಕು, ಅದು ಬಿಟ್ಟು ದಲಿತರು ಪೂಜೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ವಿಡಿಯೋ ಆಧರಿಸಿ ಪ್ರಕರಣ ದಾಖಲಿಸಿದ ಮಲ್ಲು ಪೂಜಾರಿ ಕೊಪ್ಪಳ ನಗರ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ದಲಿತರ ಅವಹೇಳನ ಮಾಡಿದ್ದಾರೆ ಅಂತ ಆರೋಪಿಸಿ ದೂರನ್ನು ನೀಡಲಾಗಿದೆ. ಮಾತನಾಡುವ ಭರದಲ್ಲಿ ಜಾತಿ ನಿಂದನೆಯನ್ನು ಮಾಡಿದ್ದಾರೆ ಅಂತ ಇದೀಗ ವಿಡಿಯೋವನ್ನು ಆಧರಿಸಿ ಪ್ರಕರಣವನ್ನು ದಾಖಲಿಸಿದರು. ಕೊಪ್ಪಳ ನಗರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ದಲಿತರ ಅವಹೇಳನ ಮಾಡಿದ್ದಾರೆ ಅಂತ ಆರೋಪಿಸಿ ಈ ಒಂದು ದೂರನ್ನು ನೀಡಿರುವಂಥದ್ದು ಯತ್ನಾಳ್ ವಿರುದ್ಧ. ಬಸವನಗೌಡ ಯತ್ನಾಳ್ ಅವರು ಮಾತನಾಡುವ ಸಂದರ್ಭದಲ್ಲಿ ದಲಿತರ ಬಗ್ಗೆ ಅವಹೇಳನವಾಗಿ ಮಾತನಾಡಿದ್ದಾರೆ. ತಾಯಿ ಚಾಮುಂಡಿ ಆರಾಧನೆಯನ್ನು ಹಿಂದೂಗಳು ಮಾತ್ರ ಮಾಡಬೇಕು, ಸನಾತನ ಹಿಂದೂಗಳು ಮಾತ್ರ ಮಾಡಬೇಕು ಅಂತ ಹೇಳಿದ್ದಾರೆ. ಸನಾತನ ಹಿಂದೂಗಳು ಮಾತ್ರ ಚಾಮುಂಡಿ ಪೂಜೆ ಮಾಡಬೇಕು, ಅದನ್ನು ಬಿಟ್ಟು ಬೇರೆ ಯಾರೂ ಮಾಡಬಾರ್ದು, ದಲಿತರು ಪೂಜೆಯನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿರೋದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಸಾಕ್ಷಿ ಕೂಡ ಇದೆ. ಅವರು ಮಾತನಾಡಿರುವಂಥದ್ದು ಆ ವಿಡಿಯೋ ಸಾಕ್ಷಿಯನ್ನು ಇಟ್ಕೊಂಡು ದಲಿತರ ವಿರುದ್ಧ ಅವಹೇಳನವಾಗಿ ಮಾತನಾಡಿದ್ದಾರೆ ಅಂತ ಆರೋಪಿಸಿ ಪ್ರಕರಣವನ್ನು ದಾಖಲಿಸಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಓಡಾಡ್ತಿತ್ತು. ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ದಸರಾ ಉದ್ಘಾಟನೆಗೆ ಬರ್ತಕ್ಕಂಥ ಅತಿಥಿಗಳ ಬಗ್ಗೆ ಅವರ ವಿರುದ್ಧ ಮಾತಾಡುವ ಸಂದರ್ಭದಲ್ಲಿ ಸನಾತನ ಧರ್ಮದವರಿಗೆ ಮಾತ್ರ ನಾವು ಹಿಂದೂಗಳ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಬಿಡ್ತೇವೆ, ಅದರಲ್ಲೂ ಕೂಡ ದಲಿತ ಹೆಣ್ಮಕ್ಳಿಗೆ ಕೂಡ ನಾವು ಹೂ ಮುಡಿಸ್ಲಿಕ್ಕೆ ಅವಕಾಶ ಕೊಡಲ್ಲ ಅಂತೇಳಿ ದಲಿತ ವಿರೋಧಿ ಹೇಳಿಕೆಯನ್ನು ನೀಡಿದ್ದರ ವಿರುದ್ಧವಾಗಿ ಇವತ್ತು ಕೊಪ್ಪಳ ನಗರ ಠಾಣೆಯಲ್ಲಿ ಅವರ ವಿರುದ್ಧ ನಾವು ಪ್ರಕರಣವನ್ನು ದಾಖಲು ಮಾಡಿದ್ದೇವೆ. ಸೊ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ಅವ್ರ ಮೇಲೆ ಕ್ರಮ ತೆಗೆದುಕೊಂಡು ಅವ್ರನ್ನ ಜೈಲಿಗೆ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ಮುಂದುವರೆದು ಅವರು ಇನ್ನೇನಾದರೂ ಕೊಪ್ಪಳಕ್ಕೆ ಬಂದರೆ ಅವರಿಗೆ ಮುಂದೆ ನಾವೆಲ್ಲ ದಲಿತ ಸಂಘಟನೆಗಳ ಮುಖಂಡರು ಎಲ್ಲರೂ ಸೇರಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಓಡಾಡ್ತಿತ್ತು. ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ದಸರಾ ಉದ್ಘಾಟನೆಗೆ ಬರ್ತಕ್ಕಂಥ ಅತಿಥಿಗಳ ಬಗ್ಗೆ ಅವರ ವಿರುದ್ಧ ಮಾತಾಡುವ ಸಂದರ್ಭದಲ್ಲಿ ಸನಾತನ ಧರ್ಮದವರಿಗೆ ಮಾತ್ರ ನಾವು ಹಿಂದೂಗಳ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಬಿಡ್ತೇವೆ, ಅದರಲ್ಲೂ ಕೂಡ ದಲಿತ ಹೆಣ್ಮಕ್ಳಿಗೆ ಕೂಡ ನಾವು ಹೂ ಮುಡಿಸ್ಲಿಕ್ಕೆ ಅವಕಾಶ ಕೊಡಲ್ಲ ಅಂತೇಳಿ ದಲಿತ ವಿರೋಧಿ ಹೇಳಿಕೆಯನ್ನು ನೀಡಿದ್ದರ ವಿರುದ್ಧವಾಗಿ ಇವತ್ತು ಕೊಪ್ಪಳ ನಗರ ಠಾಣೆಯಲ್ಲಿ ಅವರ ವಿರುದ್ಧ ನಾವು ಪ್ರಕರಣವನ್ನು ದಾಖಲು ಮಾಡಿದ್ದೇವೆ. ಸೊ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ಅವ್ರ ಮೇಲೆ ಕ್ರಮ ತೆಗೆದುಕೊಂಡು ಅವ್ರನ್ನ ಜೈಲಿಗೆ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ಮುಂದುವರೆದು ಅವರು ಇನ್ನೇನಾದರೂ ಕೊಪ್ಪಳಕ್ಕೆ ಬಂದರೆ ಅವರಿಗೆ ನೋಡಿ, ದಲಿತರ ಅವಹೇಳನ ಮಾಡಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಒಂದು ಕೇಸನ್ನು ದಾಖಲಿಸಿದ್ದಾರೆ. ಮತ್ತು ಅವರು ಇನ್ನೇನಾದರೂ ಕೊಪ್ಪಳಕ್ಕೆ ಬಂದರೆ ನಾವು ಹೋರಾಟವನ್ನು ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು. ನೋಡಿ, ಚಾಮುಂಡಿ ಮತ್ತು ದಸರಾ ಉತ್ಸವಕ್ಕೆ ಸಂಬಂಧಪಟ್ಟಂತೆಯೇ ಸಾಕಷ್ಟು ರೀತಿಯಾದಂಥ ಆರೋಪ ಪ್ರತ್ಯಾರೋಪಗಳಿಗಿದೆ. ಕಾನೂನಾತ್ಮಕ ಹೋರಾಟಗಳನ್ನು ಮಾಡ್ತಾ ಇರೋದು ಕೂಡ ಇದೆ. ಬಟ್ ಅದನ್ನು ಹೊರತುಪಡಿಸಿ ಬೇರೆ ಜಾತಿಗಳನ್ನು ನಿಂದಿಸುವಂಥದ್ದು ಇದೆಯಲ್ಲ, ಅದು ತಪ್ಪು. ಅದರಲ್ಲಿ ದಲಿತರ ಬಗ್ಗೆ ಅವಹೇಳನಕರವಾಗಿ ಮಾತನಾಡಿರೋದಕ್ಕೆ ಸಂಬಂಧಪಟ್ಟಂತೆ ಈ ಕೇಸನ್ನು ದಾಖಲಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ. ಇದೀಗ ಯತ್ನಾಳ್ ಅವರ ವಿರುದ್ಧ ಒಂದು ಪ್ರಕರಣ ದಾಖಲಾಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ. ಏನಂದ್ರೆ ಮೈಸೂರು ಉದ್ಘಾಟನೆ ಸಂಬಂಧಪಟ್ಟಂತೆ ಏನು ಬಾನು ಮುಷ್ತಾಕ್ ಅವರಿಂದ ಉದ್ಘಾಟನೆಗೆ ಸರ್ಕಾರ ಅಂತ ಅವ್ರಿಗೆ ಅನುವು ಮಾಡ್ಕೊಳ್ತೀವಿ ಮತ್ತು ಅವ್ರ ಜೊತೆಗೆ ಆಹ್ವಾನ ಮಾಡಿರ್ತೀವಿ. ಆದ್ರೆ ಇದೀಗ ಅಂದ್ರೆ ಬಿಜೆಪಿಯರ ಕೆಲವೊಂದಿಷ್ಟು ಹಿಂದುತ್ವವಾದಿಗಳ ಆಕ್ರೋಶಕ್ಕೆ ಕಾರಣವಾಗ್ತದೆ. ಜೊತೆಗೆ ಏನಂತಂದ್ರೆ ಏನು ಬಿಜೆಪಿ ಉಚ್ಚಟಿತ ಶಾಸಕರಂತ ಬಸವನಗೌಡ ಪಾಟೀಲ್ ಅವರು ಬಾನು ಮುಷ್ತಾಕ್ ಅವ್ರನ್ನ ವಿರೋಧಿಸುವ ಒಂದು ಮಾತಿನ ಪರದಲ್ಲಿ ಕೆಲವೊಂದಿಷ್ಟು ದಲಿತ ಮಹಿಳೆಗೆ ಅವಮಾನ ಮಾಡಿದ್ದಾರೆ ಅಂತೇಳಿ ಆರೋಪಿಸಿದ ದಲಿತ ಮುಖಂಡರು ಇದೀಗ ಸ್ವತಃ ಬಸವನಗೌಡ ಪಾಟೀಲ್ ವಿರುದ್ಧ ಇವತ್ತು ಏನಂದ್ರೆ ದೂರು ಕೊಟ್ಟಿರುತ್ತದೆ. ಏನ್ ಕೊಪ್ಪಳ ನಗರ ಪೊಲೀಸ್ ಠಾಣೆಗೆ ಹೋಗಿ ದಲಿತ ಮುಖಂಡರಂತ ಮಲ್ಲು ಪೂಜಾರ್ ಅವರು ಹೋಗಿ ದೂರು ಕೊಟ್ಟಿದ್ದಾರೆ. ಏನ ಯತ್ನಾಳ್ ಅವರು ಒಂದು ಖಾಸಗಿ ವಾಹಿನಿಯಲ್ಲಿ ಒಂದೇನು ಒಂದ್ ಮಾತಾಡೋ ಸಂದರ್ಭದಲ್ಲಿ ಒಂದ್ ಮಾತಾಡ್ತಾರೆ. ಬಾನು ಮುಷ್ತಾಕ್ ಅವ್ರಿಗೆ ಏನಂದ್ರೆ ಈ ಸರ್ಕಾರ ಆಹ್ವಾನ ನೀಡಿರೋದು ಬಹಳಷ್ಟು ಸೂಚನೀಯ. ಅದ್ರ ಜೊತೆಗೆ ಏನಂತಂದ್ರೆ ಸನಾತನ ಧರ್ಮದಲ್ಲಿರುವಂತವ್ರು ಯಾರಾದ್ರೂ ಹೋಗಿ ಅವ್ರಿಗೆ ಏನಂದ್ರೆ ದಸರಾನ ಉದ್ಘಾಟನೆ ಮಾಡ್ಬೇಕಾಗಿತ್ತು. ಆದ್ರೆ ಒಂದು ಸನಾತನ ಧರ್ಮದ ಜೊತೆ ದಲಿತ ಮಹಿಳೆಯರಿಗೂ ಕೂಡ ಅವಕಾಶ ಇದೆ ಅನ್ನೋವನ್ನು ಮಾತನ್ನು ಆಡೋದು ಬಿಟ್ಟು ದಲಿತ ಮಹಿಳೆಯರು ಕೂಡ ಅವಕಾಶ ಇಲ್ಲ ಎನ್ನುವ
ಮಾತುಗಳಾಡಿದ್ರು. ಅದನ್ನೇ ಇಟ್ಕೊಂಡಂತ ದಲಿತ ಮುಖಂಡರು ಇದೀಗ ಆ ವಿಡಿಯೋನ ಇಟ್ಕೊಂಡು ಸಾಕ್ಷಿ ಸಹಿತ ಇಟ್ಕೊಂಡು ಇದೀಗ ಕೊಪ್ಪಳ ನಗರ ಠಾಣೆಗೆ ಹೋಗಿ ದೂರು ಕೊಟ್ಟಿರುತ್ತಿದ್ದು. ಆ ಕಾರಣಕ್ಕಾಗಿ ಸ್ವತಃ ಜಾತಿ ನಿಂದನೆಯ ಕೇಸಡಿಯಲ್ಲಿ ಇದೀಗ ಬಸವಗೌಡ ಪಾಟೀಲ್ ವಿರುದ್ಧ ಜಾತಿ ನಿಂದನೆಯ ಒಂದು ಕೇಸ್ ಕೂಡ ಕೊಪ್ಪಳ ನಗರ ಠಾಣೆಯಲ್ಲಿ ದಾಖಲಾಗಿರೋದು. ದಲಿತ ಮುಖಂಡರಂತ ಮಲ್ಲು ಪೂಜಾರಿ ಅವರು ಹೋಗಿ ದೂರು ಕೊಟ್ಟಿದ್ದಾರೆ. ದೂರಿನ ಇದೀಗ ಸ್ವತಃ ಬಸವಗೌಡ ಪಾಟೀಲ್ ಅವರ ವಿರುದ್ಧ ಜಾತಿ ನಿಂದನೆಯ ಅಡಿಯಲ್ಲಿ ಕೇಸ್ ದಾಖಲಾಗಿರುತ್ತದೆ. ಓಕೆ, ಥ್ಯಾಂಕ್ ಯು ನಾಗರಾಜ್ ತಮ್ಮ ಡೀಟೇಲ್ಸ್ಗಾಗಿ.